ದಿನ ಸಿಗುತ್ತಾ ನೋಡ. ಯಾಕೆ ಮುಟ್ಟದ್ರಿ? ಯಾಕೆ ಮುಟ್ಟದ್ರಿ? ಅದು ಬಡ್ಡ ಅಲ್ವಾ? ಅದು ಮನುಷ್ಯರನ್ನು ನುಂಗುರಲ್ವ ಅದು. ಅದಕ್ಕೆ ಹೊಟ್ಟೆ ಫುಲ್ ಆಗಿದೆ. ಅಲ್ಲ ನೀವು ಮುಟ್ಟೋದು ಯಾಕೆ ಸುಮ್ಮನೆ ನೋಡಿ ಅವ್ರ ಮುಖ. ಅದು ಮತ್ತೆ ರಾತ್ರಿ ಆಗುವಾಗ ಅಲ್ಲಿ ಹಾಗೆ ಆಗಿ ಮಳೆ ಹತ್ರ ಹೋಯ್ತು. ನೋಡಿಲ್ಲ ನೀವು? ಮುಟ್ಟಿದೆ. ಅದು ಹೋಗುವುದನ್ನು ಇಲ್ಲಿ ಒಬ್ಬ ಹಳೆ ವಿದ್ಯಾರ್ಥಿ ಒಬ್ಬ ಇದ್ದ, ಅವನು ಬಿಟ್ಟು ಈಗ ಓದಿ ಅವನು ಬೆಂಗಳೂರಲ್ಲಿ ಇದ್ದಾನೆ, ಒಂದು ದೇವಸ್ಥಾನದ ಪೂಜೆ ಮಾಡ್ತಾನೆ. ಅವನು ನೋಡಿದ್ದು, ಅವನ್ನೆಲ್ಲ ವಿಡಿಯೋ ಮಾಡಿದ್ದ, ಅಲ್ಲಿ ಒಳ ಹತ್ರ ಹೋಗೋ ತನಕ ವಿಡಿಯೋ ಮಾಡಿದ್ದ. ಎಷ್ಟು ದಪ್ಪ. ನೀವು ಅದನ್ನ ನೋಡಿ ಮುಟ್ಟಿ ಮತ್ತೆ ಇಲ್ಲೇ ಇದ್ದೀರಲ್ಲ. ಅದಕ್ಕೆ ನಮಸ್ಕಾರ ಮಾಡಿದ್ರ ಮುಟ್ಟಿಗೆ? ನಮಸ್ಕಾರ, ಅದಕ್ಕೆ ನಮಸ್ಕಾರ ಮಾಡಲಿಕ್ಕೆ ನೋಡಿ ಎಂತ ಧೈರ್ಯ. ನಾನು ಭಾಷೆ ಸೇರಿದ 5 ವರ್ಷದಲ್ಲಿ ಹೆಚ್ಚಿನ ಪಕ್ಷ 120 ಜಾಸ್ತಿ ಅವ ನೋಡಿ. 120 ವಿಷಭೂತ ಈ ಮಕ್ಕಳು ಮನೆಯಿಂದ ದೂರ ಬಂದು ಇಲ್ಲಿ ಪಾಠಶಾಲೆಗೆ ಸೇರಿಕೊಂಡು ಪಾಠ ಕಲಿತಾ ನೋಡಿ ಈ ಥರ ದಿನ ಬೆಳಗಾದರೆ ನಾಗಪ್ಪ ಹೆಬ್ಬಾವಂತೆ ಎಲ್ಲ ದರ್ಶನ ಆಗುತ್ತೆ ಇವರಿಗೆ. ಧೈರ್ಯ ಮೆಚ್ಚಬೇಕು. ಮಕ್ಕಳು ಈ ಪ್ರಕೃತಿ ಮಧ್ಯ ಇದ್ಕೊಂಡು ಪಾಠಶಾಲೆಯಲ್ಲಿ ಕಲಿತಾ ಇದ್ದಾರೆ. ಆದಿಶಂಕರಾಚಾರ್ಯ ಗುರುಭ್ಯೋ ನಮಃ, ಸರಸ್ವತ್ಯೈ ನಮಃ, ಶ್ರೀ ಪ್ರಸ್ತುತ ಉಭಯ ಗುರುಭ್ಯೋ ನಮಃ. ಪ್ರಣವ ಅದು ಟಿಪ್ಪಣಿ ಸಾಕಲ್ಲ, ಈಗ ಪ್ರಣವ ಅವನು ಯಾವುದಕ್ಕೆ ಸಾಕಲ್ಲ, ನಿಂತ್ಕೊಳ್ಳೋಕೆ ಆಯ್ತಲ್ಲ. ದಪ್ಪ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಆಗೋದು. ತೋರಿಸ್ತೀನಿ. ಹೋಳು ಮಮ್ಮಿ, ಹೋಳು ಹೋಳು ಬೇಕಪ್ಪ. ಅವರಿಗೆಲ್ಲ ಬೇಕಾಗುದಿಲ್ಲ, ಅವರೆಲ್ಲ ತಿನ್ಬೇಕಿಂತ ಅಲ್ಲಿ ಸ್ವಲ್ಪ ಮಜ್ಜಿಗೆ ಹಾಕಿಲ್ಲ. ಟೂ ಕೋಬ್ರಾಸ್. ನಾನು ಖಾಲಿ ಮಜ್ಜಿಗನ್ನಂತೂ ಊಟ ಮಾಡಲಿಕ್ಕಿಲ್ಲ. ಸಾರು ಸಾಂಬಾರೆಲ್ಲ ಎಲ್ಲ ಒಟ್ಟಾಕಿ ಮನೆಯಿಂದ ಎಲ್ಲ ಟ್ರಿಪ್ ಹೋಗಿದ್ವಿ ನಾನು ಝೂಗೆ, ಗುಜರಾತ್ ಸೈಡ್ ಝೂಗೆ ಟ್ರಿಪ್ ಹೋದಾಗ ಅನ್ಕೊಂಡು ನೋಡ್ದಿ ಅಂತ ಬಿಡ್ತಾರೆ. ನಂಗೆ ಆ ಟಿಕೆಟ್ ಅಪ್ಪ ಅಪ್ಪ ಅಮ್ಮ ನಾನು ಒಬ್ಬಳ ಅಕ್ಕ ಚಿಕ್ಕಪ್ಪ ಎಲ್ಲ ಕರ್ಕೊಂಡ್ರಲ್ಲೇ ಇದ್ದಾರೆ ಒಟ್ಟಿಗೆ. ಅವರೆಲ್ಲ ಒಂದೇ ಕಡೆಗೆ ಎಲ್ಲಿ? ದೇವಸ್ಥಾನ ದೇಶ ಮೊನ್ನೆ ನನ್ನ ದೊಡ್ಡ ಮಕ್ಕಳೆಲ್ಲ ಬಂದಿದ್ರು, ಅವರೆಲ್ಲ ಮನೆಗ. ನಿಮ್ಮ ಮಕ್ಕಳೇ
ನಿಮ್ಮ ಮಕ್ಕಳು ಏನು ಮಾಡೋದು? ನನ್ನ ಮಕ್ಕಳಿಗೆಲ್ಲ ಮದುವೆ ಆಗಿದೆ. ಹ್ಞೂ. ಮದುವೆಗೆ ನನ್ನ ಮೊಮ್ಮಕ್ಕಳಿಗೆ ಮದುವೆ ಆಗಿದೆ. ಓ, ಮಗನೇ ಹುಟ್ಟಿಲ್ಲ. ತಿಳಿಯುವುದೇ ಇಲ್ಲ. ಮೊಮ್ಮಗ ಇದ್ದಾನಪ್ಪ. ಅಬ್ಬಾ, ಯೋಗ ಆಯ್ತಲ್ಲ ನಿಮ್ಮದು. 70 ವರ್ಷ ನೋಡಕ್ಕೆ ಮೀರು. ಎಷ್ಟು 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 ವಯಸ್ಸಾಯ್ತು ನಿಮಗೆ? ಪ್ರಾಯ ಎಂತ? ನೀರು ಹಾವು ಅಂತಾರಲ್ಲ, ಹೌದಾ? ಅದು ತುಂಬ ವಿಷಯ. ಆ ಥರ ಕಾಣಿಸೋದೇ ಇಲ್ಲ. ಎಲ್ಲರೂ ಹಾಕಿರ್ತಾರೆ. ಈಗ ಇದ್ದಾನಲ್ಲ. ತುಂಬ ವಿಷಯದಲ್ಲೂ ಹೇಗಂತ ಇದೆಯಾ? ರುಚಿ ಮಾತ್ರ ಭಾರಿ ಉಂಟು. ಒಂದೇ ದೊಡ್ಡ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಗ ಬಂದದ್ದು. ಯೋಗ ನಿಮ್ಮದು ಯೋಗ ಆಯ್ತು. ಇದ್ರು. ಹೌದಾ? ಮತ್ತೆ ಸಣ್ಣ ಮಗಳು ಎಲ್ಲ ಅವತ್ತೊಮ್ಮೆ ಹಳೆ ಮನೆಯಲ್ಲಿರುವ ಬಂದಿದ್ದೆ. ಇಲ್ಲಿ ಈ ಮನೆಗೆ ಬಂದ ಮೇಲೆ ಬರಲಿಲ್ಲ. ಬರ್ತಾರೆ ಯಾವಾಗ ಬರ್ತಾರೆ ಗೊತ್ತಿಲ್ಲ. ಹೊತ್ತೊತ್ತು ಹಾಕ್ಬೇಕಲ್ಲ. ಧರ್ಮಸ್ಥಳನೇ ಒಬ್ಬ ಮಗ. ಧರ್ಮಸ್ಥಳ ಹತ್ರ ಮನೆ ಇಲ್ಲಿ ನಾನು ಒಬ್ಬಳೇ ಇರೋದು ಮನೆಯಲ್ಲಿ. ಅದು ಮಗ ಸೊಸೆ ಇವರು ಮನೆಯಲ್ಲಿದ್ದಾರೆ ಹಾಂ ಹಾಂ. ಧರ್ಮಸ್ಥಳದಲ್ಲಿ. ಹ್ಞೂ. ಇಲ್ಲಿ ನೀವು ಒಬ್ಬರೇ ಇರೋದಾ? ಹಾಂ ಇಲ್ಲಿ ಒಬ್ಬರೇ ಇರೋದಾ ನೀವು? ಹಾಂ ಇಲ್ಲಿ ನಾನು ಈಗ 2 ತಿಂಗಳು ಆಗಲಿಲ್ಲ. ಪೂರ ಊರಿಗೊಂಡು ಬಂದದ್ದು. ಇನ್ನೀಗ ನಾಡಿಗೆ ಹೋಗ್ತಾ ಇರ್ತೀನಿ 2-3 ತಿಂಗಳು. ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿದ್ದೆ. ಯಾರ್ದು? ಯೂಟ್ಯೂಬಲ್ಲಿ ಓಕೆ. ಒಬ್ಬರ ಅಕ್ಕ ಮನೆಯಲ್ಲಿ 12 ಅನಕೊಂಡ ಸಾಕ್ತಾರೆ. ಹಾಂ, 12 12. ಅನಕೊಂಡ, 23 ಹೆಬ್ಬಾವು. ಫಾರಿನರಾ? ಅವ್ರಿಗೆ ಇರೋದು ಅದೆಲ್ಲ ಹುಚ್ಚು. ಅಲ್ಲ, ಫಾರಿನರ್. ವಿಡಿಯೋ ನೋಡಿದ್ದೆ. ನೀನು ನೋಡಿದ್ದೆ ಆ ಒಬ್ಬರ ಮನೆಯಲ್ಲಿ 100 ಬೆಕ್ಕು. ಹೌದು, ಅದು ನಾನು ನೋಡಿದ್ದೀನಿ. ಹೌದು. ಹಾಂ. ಅದೇ 100 ಬೆಕ್ಕು. ಅಯ್ಯೋ ಅಪ್ಪ. ನೀನು ನೋಡಲಿಲ್ಲ? ಎಲ್ಲ ಮಾಮಿ ಡೇಟಾ ಎಲ್ಲ ಕೊಂಡು ನೀವೇ ತಿಂತೀರ. ನಾನು ಯಾವ ಪಾಡ್ಯ ದಿವಸ ಏನು ಮಾಡ್ತಾ ಇದ್ದೀರ? ನಾನು 8 ವರ್ಷದಿಂದ ಇಲ್ಲಿ ಸೇರಿದ್ದೆ. ಬೇರೆ ದಿನ? ಪಾಡ್ಯ ದಿವಸ ನಾನು ಬೇರೆ ದಿವಸ ನೀವೇ ತಾಯಿ ಆಯ್ತಲ್ಲ. ನಾನು ಎಲ್ಲಾದ್ರೆ ನಾನು ತಪ್ಪಾಗಿ ಜೋರು ಮಾಡಿದ್ರೆ ಕಣ್ಣಿಗೆ ಮಾಡಿದ್ರೆ ಮತ್ತೆ ಮುಳುಗುಳು ಅಲ್ಲಿ ಕರ್ಕೊಂಡು ಮಾಡ್ತಾರೆ. ಅವ್ರು ಮಾಡ್ತಾನೆ ದೊಡ್ಡ ಮಾಡಿದ್ದು ಆ ಕಾಲದ ತಪ್ಪನ್ನು ತಿದ್ದುಕೊಳ್ಬೇಕಲ್ಲ. ಅಲ್ಲ, ತಮಿಳ್ರ ಥರ ನಿಮ್ಮನ್ನ ಮಾಮಿ ಅನ್ನೋದು ಯಾಕೆ? ಅದು ಇಲ್ಲಿ ಕೇರಳದಲ್ಲಿ ಹಾಗೆ ಹಾಂ. ಕರೆಯುವುದಾಗಿ. ಹ್ಞೂ. ಕೇರಳದಲ್ಲಿ ಕರೆಯುವುದಲ್ಲ ಹಾಗೆ. ಪಾರಂಪರ್ಯದಿಂದ ಬಂದಿರೋ ಹೆಸರು ಮಾಮಿ ಅಂತ ಹೇಳಿದ್ದು. ಇಲ್ಲಿ ಎಲ್ಲರದ್ದು ಮಾಮಿ ಅಂತ ಹೇಳ್ತಾರೆ. ಈ ಸಣ್ಣ ಪ್ರಾಯದಲ್ಲಿ ಚೇಚಿ ಅಂತ ಕರೀತಾರೆ. ಹಾಂ 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 ಹಾಂ. ಮಾಮಿ ಅಂದ್ರೆ ಅತ್ತೆ ಅಂತ ಲೆಕ್ಕ. ಹಾಗೆ ಮದುವೆ ಇದನ್ನ ತೋಟ ಮಾಡೋದು ಎಲ್ಲ ಹೇಳ್ಕೊಡ್ತಾರೆ. ವೇದಶಾಸ್ತ್ರ ಅಕ್ಕಿ ಕಲರ್ ಬೇಕಾದ್ರೆ ತಿನ್ನ. ಜ್ಯೋತಿಷ ಎಷ್ಟಾಗಿದೆ? ನನಗೂ ಶುರುವಾಗಿದೆ. ವೇದ ಮತ್ತೆ ಪ್ರಯೋಗ ಜ್ಯೋತಿಷ ಎಲ್ಲ ಒಂದೇ ಅಂತ ಗೊತ್ತಿತ್ತು. ನಮ್ಮ ವೇದ ಹೇಳ್ಕೊಡ್ತಾರೆ, ಅವರೇ ಜ್ಯೋತಿಷ ಎಲ್ಲ ಅವರೇ ಹೇಳ್ತಾರೆ. ಜ್ಯೋತಿಷ್ಯ, ಶ್ರಾವ್ಯ ವೇದ ಏನು ಪ್ರಯೋಗ ಎಲ್ಲ ಅವರೇ ಹೇಳ್ತಾರೆ. ಒಂದು ಸ್ಟೆಪ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್. ಏನು ಬೇಕು ಹೇಳಿ. ಅದು ಸರಿ ಹೋಗುತ್ತೆ. ನಿಂಗೆ ಏನೇನು ಪಾಠ ಮಾಡಬೇಕಿಲ್ಲ ಪಾಠ ಮಾಡ್ತೀನಿ. ಮೀಸಲೇ ಬಂದು ಅಷ್ಟೇ ಅಷ್ಟೇ ಹೇಳೋದು. ತುಂಬ ವಿಶೇಷ ಮಕ್ಕಳು ಕಣೋ ನೀವು. ಪಾಠಶಾಲೆಗೆ ಬಂದಿದ್ದೀರ, ತುಂಬ ವಿಶೇಷ ಮಕ್ಕಳು ನೀವು. ವೆರಿ ಗುಡ್. ಶಬಾಷ್ ಶಬಾಷ್. ಅಭಿ ಏನು ಬೇಕಮ್ಮ? ಸಾಕ. ಅಷ್ಟೇ ಗೌರವ ಇದೆ. ಅಷ್ಟೇ ಗೌರವ ಇದೆ. ಎಷ್ಟೋ ಹಿಂದಿನ ನಿನ್ನೆ ಈ ವಸ್ತ್ರದಲ್ಲಿ ಹೋಗು ಸಾಕು. ನೀನು ಕಲಿಬೇಡ, ವಸ್ತ್ರದಲ್ಲಿ ಹೋಗು. ಯಾರೇ ಆಗಲಿ ಕೂಡ ಮರ್ಯಾದೆ. ಅವನಿಗೆ ಬೇಸರ ಆಗುದು ಬೇಗ. ಅವನಿಗೆ ಯಾಕೆ? ಏನಾದರೂ ನಾವು ಹೇಳಿದ್ರೆ ಬೇಸರ ಆಗುದು ಬೇಗ. ಮಕ್ಕಳಲ್ಲಿ ಮಾಮೂಲಿ ಊರು ಬಿಟ್ಟು ಬಂದಿರ್ತಾರೆ ಅಪ್ಪ ಅಮ್ಮ. ಹ್ಞೂ. ಮನಸ್ಸು ಅವರಾದ್ರೂ ಇರ್ತಾರೆ, ಬೇರೆಯವರೆಲ್ಲ ಓಡೋಗಿರ್ತಾರೆ. ಅಕ್ಕ ಮಕ್ಕಳು ಏನು ಬೇಕಮ್ಮ? ಮತ್ತೆ ಎಂತ ಇದ್ದು ಕೊಟ್ಟು ತಿನ್ನಬೇಕು ಅವನಿಗೆ. ಎಲ್ಲರೂ ಅಮ್ಮನ ಮಗನೇ ಸೇರಿಸಿದ್ರು. ಒಬ್ಬನೇ ತಿನ್ನುವುದಲ್ಲ, ಕೊಟ್ಟು ತಿನ್ನುವುದು ಅವರು ಎಲ್ಲ. ಒಂದು ತಿಂಗಳು ಆಗಿಲ್ಲ. ಅದು ಒಳ್ಳೇದು ಅಂತ ಹೇಳಿ. ಹೌದು, ಒಳ್ಳೆ ಮನಸ್ಸಲ್ಲ. ಹೌದು. ಪ್ಲಸ್ ಹಿಂದಿರಲ್ಲಿ 6-7 ವಯಸ್ಸರು ಚಿಕ್ಕ ಚಿಕ್ಕವರು ಏನು ಗೊತ್ತಾಗಲ್ಲ. ಅವರು ಇನ್ನೂ ಕೆಲವು ಮಕ್ಕಳಿಗೆ ಅಭ್ಯಾಸ ಇರುವುದಿಲ್ಲ ಅದು. ಅಲ್ವಾ? ಕೊಟ್ಟು ತಿನ್ನೋ ಅಭ್ಯಾಸ ಇಲ್ಲ. ಹೌದು. ಹ್ಞೂ. ಸ್ವಾರ್ಥ ಇಲ್ಲ. ಒಂದು ಬಿಸ್ಕೆಟ್ ಅಂಗಡಿಯಿಂದ ತಂದು ತಕೊಂಡು ಬರ್ತಾನೆ. ಸ್ವಾರ್ಥ ಇಲ್ಲ. ಸ್ವಾರ್ಥ ಇಲ್ಲ. ಸ್ವಾರ್ಥ ಇಲ್ಲ. ಸಿಕ್ಕಿ ಶೋಕಿ ನೋಡಿದ್ರೆ ಅವಕ್ಕೆ
ಅದೆಲ್ಲ ಇಲ್ಲ ಸಮಸ್ಯೆ ಇಲ್ಲ. ನಾನು ಭಗವದ್ಗೀತೆ ಹೇಳ್ಕೊಡಕ್ಕೆ ಹೋಗ್ತೀನಿ ಒಂದು ಸ್ಕೂಲಿಗೆ. ಭಗವದ್ಗೀತೆ ಅದರಿಂದ ಅವ್ರ ಅಮ್ಮ ಅಪ್ಪ ಅಜ್ಜಿ ಎಲ್ಲರೂ ಅದೆಲ್ಲ ಒಳ್ಳೆ ಜನ ಅವರು ಒಳ್ಳೆ ಮಾತಾಡ್ತಾರೆ. ಈಗ ಬಂದ್ರೆ ನನ್ನ ಹತ್ರ ಮಾತಾಡ್ತಿರ್ತಾರೆ. ಸರಿ ಬಿಡ್ರ ಫಸ್ಟ್ ಶೂಸ್ ಬಿಡ್ರ ಶೂಸ್ ಬಿಡಿಸ್ತಾರೆ. ಆ ಬ್ಯಾಗ್ ಇರುತ್ತಲ್ಲ ಸ್ಕೂಲ್ ಬ್ಯಾಗ್ ಪುಸ್ತಕ ಅದು ಹಿಂದೆ ಒತ್ತಿಗೆ ಇಟ್ಕೊಂಡು ಕೊಟ್ಟಿರ್ತಾರೆ. ಈಗ ಇಳಿಸೋ ಪಟ್ಟು ಅಂತ ಎಲ್ಲ ಇಳಿಸ್ಬಿಟ್ಟು ಹೋಗ್ಬಿಟ್ಟು